ಬೈ ಎಲೆಕ್ಷನ್ ಗೆದ್ದ ಹಿನ್ನೆಲೆ ಕೈ ನಾಯಕರ ಮೇಲೆ ಹೈ ವಿಶ್ವಾಸವನ್ನ ಇಟ್ಟಿದೆ. ರಾಜ್ಯದ ಜನರ ಮೇಲೆ ನಂಬಿಕೆ ಇರಿಸಿದೆ ಕಾಂಗ್ರೆಸ್ನ ಹೈಕಮಾಂಡ್. ರಾಜ್ಯ ನಾಯಕರಿಗೆ ಸ್ಪಷ್ಟ ಸಂದೇಶವನ್ನ ರವಾನೆ ಮಾಡಿದೆ. ಕಾಂಗ್ರೆಸ್ನ ಹೈಕಮಾಂಡ್ನಿಂದ ಒಂದಷ್ಟು ಸಂತಸ ಜೊತೆಗೆ ಭರವಸೆ ಕೂಡ ವ್ಯಕ್ತವಾಗಿದೆ. ಜನರ ವಿಶ್ವಾಸವನ್ನ ಕಳೆದುಕೊಳ್ಳಬೇಡಿ, ಹಾಗೆ ಉಳಿಸಿಕೊಳ್ಳಿ. ಯಾವುದೇ ಕಾರಣಕ್ಕೂ ಗ್ಯಾರಂಟಿಗಳನ್ನ ನಿಲ್ಲಿಸೋದಕ್ಕೆ ಹೋಗಬೇಡಿ. ಇದರ ಜೊತೆಗೆ ಅಭಿವೃದ್ಧಿ ಕಾಮಗಾರಿಗಳ ಕಡೆ ಕೂಡ ಗಮನ ಹರಿಸಿ ಅಂತ ಕಾಂಗ್ರೆಸ್ ಹೈಕಮಾಂಡ್ ಸಂದೇಶವನ್ನು ರವಾನೆ ಮಾಡಿದೆ. ಮೂಲ ಸೌಕರ್ಯಗಳಿಗೆ ವಿಶೇಷ ಆದ್ಯತೆ ಕೊಡಬೇಕು. ಸರ್ಕಾರದ ಬಗೆಗಿನ ಇಲ್ಲ ಸಲ್ಲದ ಆರೋಪಗಳಿಗೆ ಕಿವಿಗೊಡೋದಕ್ಕೆ ಹೋಗಬೇಡಿ. ಆಪರೇಷನ್ ಕಮಲದ ಭೀತಿಯಿಂದ ಮೊದಲು ಹೊರ ಬನ್ನಿ ಅಂತ ಸಲಹೆ ಕೊಟ್ಟಿದೆ ಕಾಂಗ್ರೆಸ್ ಹೈಕಮಾಂಡ್. ಸಿಎಂ ಹಾಗೂ ಡಿಸಿಎಂಗೆ ಮಲ್ಲಿಕಾರ್ಜುನ್ ಖರ್ಗೆ, ರಾಹುಲ್ ಗಾಂಧಿ ಈ ರೀತಿ ಕಿವಿ ಮಾತುಗಳನ್ನ ಹೇಳಿದ್ದಾರೆ. ಈಗಾಗಲೇ ಕಾಂಗ್ರೆಸ್ ರಾಜ್ಯದ 3 ಕ್ಷೇತ್ರಗಳು ಕೂಡ ಬೈ ಎಲೆಕ್ಷನ್ ನಲ್ಲಿ ಗೆದ್ದಿದೆ. ಹೀಗಾಗಿ ಮತ್ತಷ್ಟು ಸುಭದ್ರಗೊಂಡಿದೆ ಸರ್ಕಾರ. ಇದರ ನಂಬಿಕೆಯ ಜೊತೆಗೆ ಒಂದಷ್ಟು ಜನರ ನಂಬಿಕೆಗಳನ್ನ, ವಿಶ್ವಾಸವನ್ನ ನೀವು ಹೆಚ್ಚಿಸ್ಕೋಬೇಕು. ಜನರು ನಿಮ್ಮ ಮೇಲೆ ನಂಬಿಕೆ ಇಟ್ಕೊಂಡು ನಿಮ್ಮನ್ನ ಗೆಲ್ಲಿಸ್ಕೊಟ್ಟಿದ್ದಾರೆ. ಹೀಗಾಗಿ ಸರ್ಕಾರ ಸುಭದ್ರವಾಗಿರಬೇಕು. ಜನರ ವಿಶ್ವಾಸ ಸರ್ಕಾರದ ಮೇಲೆ ಯಾವಾಗಲೂ ಇರಬೇಕು ಅಂತ ಅಂದ್ರೆ ನೀವು ಜನರ ವಿಶ್ವಾಸವನ್ನ ಗಳಿಸ್ಕೊಳ್ಳೋದಕ್ಕೆ ಅಂತ ಅಭಿವೃದ್ಧಿ ಕಾಮಗಾರಿಗಳನ್ನ ಮಾಡಿ, ಗ್ಯಾರಂಟಿಗಳನ್ನ ಹಾಗೆ ಮುಂದುವರಿಸ್ಕೊಂಡು ಹೋಗಿ. ಮತ್ತೆ ವಿಪಕ್ಷದಿಂದ ಕೇಳಿಬರುವಂಥ ಆರೋಪಗಳ ಬಗ್ಗೆ ತಲೆ ಕೊಡೋದಕ್ಕೆ ಹೋಗಬೇಡಿ, ಕಿವಿಗೊಡೋದಕ್ಕೆ ಹೋಗಬೇಡಿ. ಆಪರೇಷನ್ ಕಮಲ ಅನ್ನುವಂಥ ಭೀತಿ ಏನಿದೆ ಅದರಿಂದ ಹೊರ ಬನ್ನಿ ಅಂತ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಹಾಗೂ ರಾಹುಲ್ ಗಾಂಧಿ ಇಬ್ಬರು ಕೂಡ ಕಿವಿ ಮಾತುಗಳನ್ನು ಆಡಿದ್ದಾರೆ. ಅಂದರೆ ಸರ್ಕಾರ ಈಗ ಮತ್ತಷ್ಟು ಭದ್ರವಾಗಿದೆ. ಏನು ಈ ರೀತಿ ಆಪರೇಷನ್ ಕಮಲ ನಡೆಯುತ್ತೆ ಅಥವಾ ಕಾಂಗ್ರೆಸ್ನ ಶಾಸಕರನ್ನ ಬಿಜೆಪಿಯವರು ಖರೀದಿ ಮಾಡಿಬಿಡ್ತಾರೆ, 100 ಕೋಟಿ ಆಫರ್ ಬರ್ತಾ ಇದೆ, 50 ಕೋಟಿ ಆಫರ್ ಬರ್ತಾ ಇದೆ ಅನ್ನುವಂಥ ಅನೇಕ ಆಫರ್ಗಳ ಬಗ್ಗೆ ಕೂಡ ಸದ್ದು ಗದ್ದಲ ಏನು ನಡೀತಾ ಇತ್ತು. ಹಾಗಾಗಿ ಈ ಎಲ್ಲ ಗೊಂದಲಗಳ ಬಗ್ಗೆ, ಆಪರೇಷನ್ ಕಮಲದ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ. ಹೇಗಿದ್ರು ಜನರು ನಮ್ಮ ಮೇಲೆ ವಿಶ್ವಾಸವನ್ನ ಇಟ್ಟು ಬೈ ಎಲೆಕ್ಷನ್ ನಲ್ಲಿ 3 ಕ್ಷೇತ್ರಗಳಲ್ಲೂ ಕೂಡ ನಮಗೆ ಗೆಲುವನ್ನು ಸಾಧಿಸಿಕೊಟ್ಟಿದ್ದಾರೆ. ಹೀಗಾಗಿ ಇನ್ನೇನಿದ್ರು ಕೂಡ ಜನರ ಪರವಾಗಿ ಕೆಲಸ ಮಾಡಿ, ಜನರಿಗೋಸ್ಕರ ಕೊಟ್ಟಿರುವಂಥ ಗ್ಯಾರಂಟಿಗಳನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗಿ, ಅಭಿವೃದ್ಧಿ ಕಾಮಗಾರಿಗಳಿಗೆ ಸಂಬಂಧಪಟ್ಟಂತೆ ಏನೇನು ಕೆಲಸಗಳು ಪೆಂಡಿಂಗ್ ಇದ್ದಾವೆ ಅದ್ರ ಕಡೆ ಗಮನ ಹರಿಸಿ ಅಂತ ಕಾಂಗ್ರೆಸ್ ಹೈಕಮಾಂಡ್ನಿಂದ ರಾಜ್ಯದ ಕಾಂಗ್ರೆಸ್ ನಾಯಕರಿಗೆ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಇವರಿಬ್ಬರಿಗೂ ಕೂಡ ಒಂದು ರೀತಿಯಾಗಿ ಮೆಸೇಜ್ ಬಂದಿದೆ. ಇದು ಸಂತಸವೂ ಕೂಡ ಮತ್ತೆ ಪ್ರೋತ್ಸಾಹ ಕೂಡ ಹೌದು. ಕಾಂಗ್ರೆಸ್ನ ನಾಯಕರು ಈ ಬೈ ಎಲೆಕ್ಷನ್ ನಲ್ಲಿ ಗೆಲ್ಲಬೇಕು ಅನ್ನುವಂತ ಕಾರಣಕ್ಕೆ ಮೂರು ದಿನ ಅಂದ್ರೆ ಸಿಎಂ ಸಿದ್ದರಾಮಯ್ಯನವರು ಸಂಡೂರಿನಲ್ಲಿ 3 ದಿನ ಬೀಡ್ ಬಿಟ್ಟಿದ್ರು. ಡಿಕೆ ಶಿವಕುಮಾರ್ ಹಾಗೂ ಡಿಕೆ ಸುರೇಶ್ ಅವರು ಚನ್ನಪಟ್ಟಣದಲ್ಲಿ ಬೀಡ್ ಬಿಟ್ಕೊಂಡು ಕೆಲಸ ಮಾಡಿದ್ರು. ಇನ್ನು ಸತೀಶ್ ಜಾರಕಿಹೊಳಿ ಅವರು ಶಿಗ್ಗಾವಿ ಕ್ಷೇತ್ರವನ್ನ ಗೆಲ್ಲೇಬೇಕು ಅನ್ನುವಂತ ಕಾರಣಕ್ಕೆ ಅವ್ರು ಅಲ್ಲಿ ಬೀಡ್ ಬಿಟ್ಟಿದ್ರು. ಹೀಗೆ ಸಚಿವರು, ಶಾಸಕರು, ಸಿಎಂ ಹಾಗೂ ಡಿಸಿಎಂ ಎಲ್ಲರೂ ಕೂಡ ಒಗ್ಗೂಡ್ಕೊಂಡು ಮಾಡಿದಂಥ ಕೆಲಸದಿಂದಾಗಿ, ಹಾಕಿದಂಥ ಪರಿಶ್ರಮದಿಂದಾಗಿ ಬೈ ಎಲೆಕ್ಷನ್ ನಲ್ಲಿ 3 ಕ್ಷೇತ್ರಗಳನ್ನು ಕೂಡ ಗೆದ್ಕೊಂಡಿದ್ದಾರೆ. ಈ ಚನ್ನಪಟ್ಟಣ ಅಂತ ಬಂದಾಗ JDSನ ಭದ್ರಕೋಟೆ ಅಂತ ಇದ್ರು, ಶಿಗ್ಗಾವಿ ಅಂತ ಬಂದಾಗ ಬಿಜೆಪಿ ಭದ್ರಕೋಟೆ ಅಂತ ಇದ್ರು. ಅವೆರಡೂ ಭದ್ರಕೋಟೆಯನ್ನು ಕೂಡ ಕಾಂಗ್ರೆಸ್ನ ಭದ್ರಕೋಟೆ ಅನ್ನೋ ರೀತಿಯಾಗಿ ಕಾಂಗ್ರೆಸ್ ತನ್ನ ತೆಕ್ಕೆಗೆ ತೆಗೆದುಕೊಂಡಿದೆ. ಇನ್ನು ಸಂಡೂರನ್ನ ಎಲ್ಲೂ ಬಿಟ್ಟುಕೊಡದೆ ತಮ್ಮ ಕ್ಷೇತ್ರ ಅಂತೇಳಿ ಇಲ್ಲಿವರೆಗೂ ಏನು ಹಿಡಿತದಲ್ಲಿ ಇಟ್ಕೊಂಡಿದ್ರು ಅದೇ ರೀತಿಯಾಗಿ ಹಿಡಿತವನ್ನು ಸಾಧಿಸ್ಕೊಂಡು ಬಂದಿದ್ದಾರೆ. ಹಾಗಾಗಿ ಈ 3 ಕ್ಷೇತ್ರಗಳಲ್ಲಿ ಭರ್ಜರಿ ಗೆಲುವನ್ನು ಸಾಧಿಸಿರೋದ್ರಿಂದ ರಾಜ್ಯ ಕಾಂಗ್ರೆಸ್ ನಾಯಕರಿಗೆ ಮತ್ತಷ್ಟು ಜವಾಬ್ದಾರಿ ಹೆಚ್ಚಾಗಿದೆ.